ಅವ್ರು ಎಲ್ಲಿ ಹೇಳಿ ಸರ್ ಅಂತ ಹೇಳಿದ್ರು. ನಾನು ಹೇಳ್ತೀನಿ ಹೇಳಿ ಅಂತಿಲ್ಲ. ಆದ್ದರಿಂದ ಅವ್ರು ನಮ್ಮ ಮುಂದೆ ಅವರ ಅಲ್ಲ ಇಲ್ಲ ಇದ್ರೆ ಅವ್ರೆ 3 ಜನ ಇದ್ದಾರೆ ಎಲ್ಲ. ಅವನು ಏನು ಮಾಡೋನೆ ಮೊನ್ನೆ ಯಾರೋ ಬಂದವನು ಅವ್ನು ಹೇಳ್ಬೇಕಾಯ್ತು. ಪಾಪ ಅವ್ರಿಗೂ ಗೊತ್ತಾಗಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಅವರು ಸುಮ್ಮನೆ ಬಂದ್ಬಿಟ್ಟು ಏನು ಹೇಳಿದಿರ ಹೋಗ್ಬಿಟ್ಟು ಅದೇ ಥರ ಹೇಳ್ಬೇಕಲ್ಲ. ಪಾಪ ಅದನ್ನು ಬೇರೆಯವರು ಹೇಳ್ಬೇಕಲ್ಲ. ಪಾಪ ಅವ್ರಿಗೂ ಗೊತ್ತಿಲ್ಲ. ಗ್ಲಾಸ್ ಇಲ್ಲ ನೀವು ಸರ್ವೈರ್ ಆಗಿದೆಯಾ? ಹೌದು. ಎಷ್ಟು ವರ್ಷ ಆಗಿದೆ? 1.5 ವರ್ಷ. ಹಂಗೆ ಇರಲಿ. ಇಲ್ಲ ಏನು ಮಾಡೋಕ್ಕಾಗಲ್ಲ. ಈಗ ಇದು ಮಾಡೋಕ್ಕಾಗಲ್ಲ. ಕ್ಲೋಸ್ ಮಾಡ್ತೀವಿ, ಸ್ಕೆಚ್ ಮಾಡಿದ್ರೆ ಸ್ಕೆಚ್ ಮಾಡ್ತೀವಿ. ಕ್ಲೋಸ್ ಮಾಡಿ. ನೀನೇನು ರಿಪೋರ್ಟ್ ಏನು ಹಾಕ್ಬಿಡಪ್ಪ. ಪಾಪ ಏನೋ ಮಾತಾಡೋದು ಕರೆಕ್ಟಾಗಿ. ಇಲ್ಲ ಇದು ಸ್ಕೆಚ್ ಮಾಡಿಸ್ಕೊಳ್ಳಿ, ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಏನು ಬಿಡ್ರಿ, ಅಷ್ಟೇ ತೊಂದರೆ ಇಲ್ಲ. ರಿಜಿಸ್ಟರ್ ಆಗಿದ್ರೆ ಬಿಟ್ಬಿಡ್ರಿ. ಸ್ಕೆಚ್ ಆದರೆ ರಿಜಿಸ್ಟರ್ ಆದರೆ ಅದು ಆಟೋಮೆಟಿಕ್ ಸ್ಕೆಚ್ ಬರುತ್ತೆ ಅಷ್ಟೇ. ಈ ಸ್ಕೆಚ್ ಮಾಡ್ತಿದ್ರೆ ಸ್ಕೆಚ್ ಆಯಿತು. ಈ ಥರ ಇದು ಮಾಡಿ ನಾನು 11ಗೆ ಸ್ಕೆಚ್ ನೀವು ಮಾಡ್ಕೊಂಡಿಲ್ಲಲ್ವಾ? 11ಗೆ ಸ್ಕೆಚ್ ಮಾಡೋಣ. ನಿಮ್ಗೆ ಇಷ್ಟ ಇದ್ರೆ ರಿಜಿಸ್ಟರ್ ಮಾಡಿಸ್ಕೊಳ್ಳಿ, ಇಲ್ಲ ಹಂಗೆ ಬಿಟ್ಬಿಡಿ, ತೊಂದರೆ ಇಲ್ಲ. ಅದೇ ಸ್ಕೆಚ್ ಇರುತ್ತೆ. ನಾಳೆ ಯಾರು ನೋಡಿದ್ರೆ ಸ್ಕೆಚ್ ಇರುತ್ತೆ. ನಾಳೆ ಯಾರಿಗ ನಿಮ್ಗೆ ಬೇಕಾದರೆ ರಿಜಿಸ್ಟರ್ ಮಾಡೋಕ್ಕೂ ಸರಿ ಹೋಗುತ್ತೆ. ಈ ಸ್ಕೆಚಲ್ಲಿ ಏನಾದರೂ ಒತ್ತುವರಿ ಅಂತ ತೋರಿಸ್ಬಿಟ್ರೆ? ಒತ್ತುವರಿ ಏನು ಬರಲ್ಲ. ಇದು ನಾನು ಮೆಜರ್ಮೆಂಟ್ ಮಾತಾಡ್ತಾರೆ. 11ಗೆ ಅಷ್ಟೇ ಬಂದಿರೋದು. ನಾನೇನು ಅಡ್ಬರ್ಸ್ ಅವ್ರು ಹೋದ ಸರಿ ಬಂದಿದ್ದು ನಿಮ್ಗೆ ಅಡ್ಬರ್ಸ್ ಮಾಡೋಕ್ಕಲ್ವಾ? ಅಡ್ಬರ್ಸ್ ಮಾಡೋಕ್ಕೆ ಬಂದಿದ್ದು. ಅಡ್ಬರ್ಸ್ ಮಾಡಿದಾಗ ನೋಟಿಫಿಕೇಶನ್ ಕೊಟ್ಟಿಲ್ಲ ಯಾರು ಅಕ್ಕಪಕ್ಕ ಅಂತ ಬೇರೆ ಕಡೆ ಯಾರೋ ಎರಡು ಇದು ಮಾಡೋದಲ್ಲ ಈ ಕಡೆ ಮಾತ್ರ ಕೊಟ್ಟಿದ್ದಾರೆ, ಈ ಕಡೆ ಇಬ್ಬರು ಕೊಟ್ಟಿಲ್ಲ. ಅಂದರೆ ಬೂನಳ್ಳಿ ಗಡಿ ಅಂತಾನೆ ಅವ್ರು ಕೊಡೋಕ್ಕೆ. ಆ ಗ್ರಾಮದಲ್ಲಿ ಏನಿರುತ್ತೋ ಅವ್ರಿಗೆ ಮಾತ್ರ. ಅದು ಅಲ್ಲಿ ಕೊಟ್ಟಿದ್ದಾರೆ ಸರ್. ರಾಮಣ್ಣಗೆ ಗೋವಿಂದಪ್ಪ ಕೊಟ್ಟಿದ್ದಾರೆ. ಆ ಕಡೆ ಇರೋದು ಕೊಡ್ತಾರೆ. ದಕ್ಷಿಣಕ್ಕಿದ್ದವ್ರು ಗೋವಿಂದಪ್ಪ, ಈ ಕಡೆ ಗೋವಿಂದ ರಾಮಪ್ಪ. ಎಲ್ಲರಿಗೂ ಕೊಡ್ತೀವಿ. ನೀವು ಏನು ಹೆಸರು ಕೊಡ್ತೀರೋ ಅಷ್ಟು ಜನಕ್ಕೆ ಮಾತ್ರ. ನಾವು ಅಡಿಷ್ನಲ್ ಸೇರ್ಸೋಕ್ಕೆ ಬರಲ್ಲ. ಇಲ್ಲಿ ನಾವು ಒಬ್ಬರನ್ನ ತೆಗಿಯೋದು ಬರಲ್ಲ, ಒಬ್ಬರನ್ನ ಸೇರ್ಸೋಕ್ಕೂ ಬರಲ್ಲ. ಅಲ್ಲ ಈ ಕಡೆ ಕೊಡ್ತೀವಿ. ಆ ಥರ ಕೊಟ್ಟಿರ್ತಾರೆ. ಡಿಸೈನ ಸರ್ವೆ ಬನ್ನಿ ಅಂತ ಕೆಲವರು ಇಲ್ಲಪ್ಪ ಬಂದೇ ಇರಲ್ಲ. 2 ನಿಮಿಷ ಗೊತ್ತಾಯ್ತು ನಮ್ಮ ಊರಿಂದ. మన్ను చెప్పి తీసుకోవాలంటే దీనికి కూడా ఇప్పుడు ఈసీ తీసుకోవాలంటే దీనికి కూడా ఏ మన్ను చెప్పి కదా లాయర్ చెప్పి ಬಿಡಿ ಈಸಿ ತಗೋ. ಏನು ಟ್ರ್ಯಾಕ್ಟರ್ ಒಂದು 5 ನಿಮಿಷ ಇರೋ. ಅವ್ರು ಬಂದ್ಬಿಡ್ತಾರೆ. ಸೀನಾ ಅಂತ ಹೇಳಿದ್ರು ಸ್ನೇಹಿತರು. ಅವ್ರು ಬಂದ್ಬಿಟ್ರೆ ಪಾಪ ಅವ್ರಿಗೆ ಎಲ್ಲ ನೀನೊಂಚೂರು ಹೇಳ್ಬಿಟ್ರೆ ಆಮೇಲೆ ನಾವೇನೋ ನಾವು ಮಾತಾಡ್ಬೋದು ಇಲ್ಲ ಸರ್. మనంత నూనె సిస్టమ్ అంతా స్టాప్ అయింది. పేపర్ యాವುದು వస్తా ఉండి ಬೇಡ ಬಿಡಲಿ ಮಾಡ್ಕೊಂಡಂಗೆ ಈ ಕಡೆ ಮಾತಾಡ್ತೀವಿ. ಕ್ಯಾನ್ಸಲ್. ಸೀನಾ ಬಂದ್ಬಿಡಲಿ. ಸೀನಾ ಬಂದ್ಬಿಡಲಿ. ಅವರು ಏನು ಹೇಳಿದ್ರು ಆ ಸ್ಟೋರಿನ ಸೀನಾ ಕೇಳಬೇಕು. ಇಲ್ಲ ನಿಮಗೆ ಸಾಕು ಅಂತ ಹೇಳಿದ್ರೆ ನನಗೇನು ನನಗೆ ಸಾಕು. ಏನು ಹೇಳಿದ್ರು ಅಲ್ಲಲ್ಲ ನಿಮ್ಗೆ ಅರ್ಥ ಆಯ್ತಾ ಇಲ್ಲ? ನಾನು ಹೇಳಿದ್ರೆ ತಪ್ಪು ಆಯಿತು. ಅರ್ಥ ಆಯ್ತು ನನಗೆ. ನಾನು ನಿಮ್ಗೆ ಏನು ಹೇಳ್ತಾ ಇಲ್ಲ, ಇನ್ನೂ ಫುಲ್ ಫಿಲಮ್ ಹೇಳ್ತಾ ಇಲ್ಲ. ಅವ್ರಕ ನಿಮ್ಮ ಮಾಲೂರಲ್ಲಿ ಸಿದ್ಧಾರ್ಥ ಅಂತೇಳಿ ಅವ್ನು ನನ್ನ ಶಿಷ್ಯ. ಅಲ್ಲಲ್ಲ ಸಿದ್ಧಾರ್ಥ ಅವ್ನು ನನ್ನ ಶಿಷ್ಯ ಅಂತ ಹೇಳಿದ್ರೆ ನಾನು ಅವ್ನ ಗುರು ಅಂತ ಹೇಳಿದ್ರೆ ನಾವೇನು ಕೆಲಸ ಮಾಡ್ತೀವಿ ಅಂತ ಅಲ್ಲಿ ಗೊತ್ತಾಗ್ಬಿಡ್ತು. ಅಲ್ಲಿಗೆ ಹಿಸ್ಟ್ರಿ ಮುಗೀತು. ನಾನು ಅದನ್ನು ಬಿಡಿಸಿ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇರ್ತೀವಿ
ನೀವೆಲ್ಲ ಇಲ್ಲಿ ಇರಬೇಕು, ಅದೊಂದು ಜೊತೆಲಿ ಇರಬೇಕು ಅಂತ ಸುಮ್ಮನೆ. ನಮ್ಮ ಸೀನಾಗೇನು ಹೇಳೋದು ಬೇಡ ಅಂತೀರಾ? ಏನು ಬೇಡ ಅವ್ರನ್ನ ಮತ್ತೆ ಅವ್ರು ಹೊಡೋದಾ? ಅವ್ರು ಹೋಗ್ಲಿ ಅಷ್ಟೇ. ಕಾಫಿ ಚಾಯ್ ತೆಗೆದು ಇಲ್ಲಿ ಮಾತಾಡಿದ್ದು ಎಲ್ಲೂ ಮಾತಾಡೋಣ. ಏನೋ ಇದ್ರೆ ನಮ್ಮ ಹೀರೋ ಸಾರಿಗೆ ಏನಾದ್ರು ಮಾಡ್ಕೊಡು. ಕ್ಲೋಸ್ ಮಾಡ್ತೀವಿ ಈ ಅಪ್ಲಿಕೇಶನ್. ಮತ್ತೆ ನೀವು ಇದ್ರೆ ಕಟ್ಕೊಳ್ಳಿ. ಫೀಸ್ ಎಲ್ಲ ಕಟ್ಬಿಟ್ಟು ಇವ್ರಿಗೆಲ್ಲ ಕೊಟ್ಬಿಟ್ಟಿದ್ದೆ ಅಮೌಂಟ್. ನಮ್ಗೆ ಹೇಳ್ತೀರಾ? ನಮ್ಮಮ್ಮ ನನಗೆ ಗೊತ್ತಿಲ್ಲದ್ರೆ ಹೋಗ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟು ತಗೊಂಬಂದ್ಬಿಟ್ಟವ್ರೆ. ನನಗೆ ಆಮೇಲೆ ಹೇಳ್ತಾರೆ ಎಲ್ಲಿಂದ ತಂದೆ ಅಂತ. ನಾನು ಆಮೇಲೆ ಅವ್ರಿಗೆ ಏನೋ ಬಾಧೆ ಬಿದ್ದು ಕೊಡ್ಬೇಕೀಗ. ಇಲ್ಲ ಇವಾಗ ನಿಮ್ಗೆ ಅರ್ಥ ಆಯ್ತಲ್ಲ ಸ್ಟೋರಿ. ನನಗೆ ಹೇಳೋದಕ್ಕೆ ಒಂಥರ ಇತ್ತು, ಆಮೇಲೆ ಅರ್ಥ ಆಯಿತು. ನಾವು ಅಲ್ಲೆಲ್ಲೂ ಅದೇ ನಾವೆಲ್ಲ ಒಳ್ಳೆ ರಾಷ್ಟ್ರೀಯದಲ್ಲಿ ಎಲ್ಲದೂ ಗೊತ್ತು, ಕಲಾಪುರ ಎಲ್ಲ ಗೊತ್ತು. ಅಲ್ಲ ಗೊತ್ತು, ನಾವು ಎಣ್ಣೆ ಗಂಜೆಟ್ ಆಗಿದ್ವಿ ಎಲ್ಲ ಗೊತ್ತಿತ್ತು. ಬಟ್ ನಾನು ನಾವೆಲ್ಲ ಶೆಡ್ಗಳು ಎಣ್ಣೆ ಹೊಡೆ ಕಟ್ಕೊತೀವಿ. ಆಮೇಲೆ ಯಾವನೋ ಒಬ್ಬನ ಅರ್ಜಿ ಗಿರ್ಜಿ ಹಾಕೋದು, ನಾಳೆ ಬೆಳಗ್ಗೆ ನಮ್ಮ ಮೇಲೆ ವಾರಂಟಿಗಳು ಹಾಕೋದು. ಆಮೇಲೆ ಇನ್ನೊಂದು ಹೇಳ್ತೀನಿ, ಇಲ್ಲ ನಿಮ್ಮ ಮಾಮೂಲಿ ತೋಟಕ್ಕಂತ ಈಗ ಇದು ಮಾಡ್ಕೊಂಡು ಕಾನೂನು ಒಂದೇ ಹೇಳೋದು. ಇವಾಗ ಇನ್ನೊಂದು ಹೇಳ್ತೀನಿ, ಇವಾಗ ನಿಮ್ಗೆ ಯಾರು ಆರ್ಡರ್ ಮಾಡೋರಲ್ಲ ಡಾಕ್ಯುಮೆಂಟ್ಗಳು, ಅಷ್ಟು ಜನನು ಒಂದು ನಿಮಿಷದಲ್ಲಿ ಒಳಗಡೆ ಹೋಗ್ತಾರೆ. ಒಂದೇ ನಿಮಿಷದಲ್ಲಿ. ಅದು ಬೇರೆ ಯಾರು ಸಣ್ಣ ಪುಟ್ಟವ್ರು ಹೇಳಿದ್ರೆ ತಲೆ ಕೆಡ್ಸ್ಕೊಳಲ್ಲ. ನಮ್ಮಂಥವರೆಲ್ಲ ಏನಾದ್ರು ತಹಸೀಲ್ದಾರ್ಗೋ, ಡಿ ಸಿಗೋ, ಸ್ಪೆಷಲ್ ಡಿ ಸಿಗೋ, ಎ ಸಿಗೋ ಫೋನ್ ಮಾಡಿಬಿಟ್ಟು ಐತೆ ಅಂತ ಹೇಳಿದ್ರೆ ಹಿಂಗೆ ಅಯ್ಯೋ ಸರ್ ನಮ್ಗೆ ಬೇಡ ಸರ್ ಅಂತ ಹೇಳ್ಬಿಟ್ಟು ಟಕ್ಕಂಗೆ ಬಂದು ಎಡ್ಜಿಂಗ್ ಹಾಕ್ಬಿಟ್ಟು ನೆಕ್ಸ್ಟು ಲೋಕಲ್ ಸ್ಟೇಷನ್ ಹಂಗೆ ಐತೆ. ನಾನು ಅದಕ್ಕೆ ಇವ್ರಿಗೆ ಯಾರಿಗೂ ಹೇಳಿಲ್ಲ, ತಹಸೀಲ್ದಾರೆಲ್ಲ ಬಿಡ್ರಿ ನಾವು ಹಂಗಿದೆ. ಅದು ಏನು ನಾನು ಹಂಗೂ ಪ್ರಯತ್ನ ಅಂತ ಹೇಳಿದ್ರು. ಅದನ್ನಾದರೂ ಹಾಕೊಂಬಿಡೋಣ ಯಾರು ಮಾತಾಡ್ತಾರೆ. ಬಟ್ ಅದನ್ನು ಕರ್ಕೊಂಡು ಹೋಗಿದ್ದೆ. ಹೋದಾಗ ಇಲ್ಲಾಗಿದ್ದೀನಿ ಯಾವನಾರು ಹಿಂದೆ ಬರ್ದಾಕ್ಬಿಟ್ರೆ ತೋಟದ ಜಮೀನಲ್ಲ ಪರಿಸ್ಥಿತಿ ಅದಕ್ಕೆ ಹೇಳ್ದೆ ಇವ್ರೇನಂತ ಹೇಳಿದ್ರು, ಸರಿ ಹೋಗಿ ಫೋನ್ ಮಾತಾಡೋಣ ಅಂತ ಹೇಳಿದ್ರು. ಆಮೇಲೆ ಸೀನಾಗೆ ಫೋನ್ ಮಾಡಿಕೊಟ್ಟಿದ್ರು. ಆಮೇಲೆ ಸೀನಾಗೆ ಕ್ಲೀನಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ನಿಶಾಂಕ್ ಅಪ್ಪ ಅಂತ ಹೇಳಿದ್ರೆ ಕೋರ್ಟಲ್ಲಿ ಕೂಡ ಡಾಕ್ಯುಮೆಂಟ್ ಒಂದು ಸರ್ಕಾರಿ ನಾನು ಬಂದು ಲೀಗಲ್ ಸರ್ಕಾರಕ್ಕೆ ಇಲ್ಲೇ ಅದಕ್ಕೆ ಹಂಗೆ ಬಂತು. ಸರಿ ಆಯ್ತು, ನಮ್ಮ ತಾಯಿಯವ್ರಿಗೆ ಹೇಳ್ಬಿಟ್ಟು ನೋಡಿ ಹಿಂಗೈತೆ, ನಾನೇನಾದರೂ ಮಾತಾಡೋದು ತಪ್ಪಾಗುತ್ತೆ, ಅದು ನಾವು ಇನ್ಯಾರಿಗೂ ಒಂದು 4 ಜನಕ್ಕೆ ಗೊತ್ತಿಲ್ಲ, ಯಾರಿಗೂ ಹೇಳೋಕ್ಕೆ ಹೋಗ್ಬೇಡ್ರಿ, ಆರಾಮಾಗಿ ನೀವು ಇದರಲ್ಲಿ ಪೊಸಿಷನಲ್ಲಿದ್ದರೆ ಆರಾಮಾಗಿ ನೀವೇನು ಬೇಕೋ ಮಾಡ್ಕೊಳ್ತೀವಿ. ಯಾರೋ ಕುರಿಗಳು ಯಾರೋ ಸಿಕ್ಕಿದ್ರೆ ಅವ್ರ ಜನ ಹಾಕ್ಕೊಂಡು ಅಷ್ಟೇ ಇರೋದು ಹೇಳ್ಬಿಡ್ತೀನಿ. ಓಪನ್ ಆಗಿರ್ತೀವಿ ಈಗ ಅದೇ ಸರ್. ಈಗ ಅಮೌಂಟ್ ಎಲ್ಲ ಬೇಕಲ್ಲ ಅದಕ್ಕೆ ಇರೋದು ಹೇಳ್ತಾ ಇದ್ದೀನಿ. ಬಟ್ ಯಾರಾದರೂ ಡಾಕ್ಯುಮೆಂಟ್ಗಳ ಬಗ್ಗೆ ಚೆನ್ನಾಗಿ ನಾಲೆಜ್ ಇದೆ ಅಂತವ್ರಿಗೆ ಹೋಗ್ತಾರೆ. ಯಾರಾದರೂ ಹಿಂದೆ ಹೋಗಿ ಮಾತಾಡೋದು ನೀವೇ ಬಾ ಅಷ್ಟೇ. ಚೂರು ಒಂದು 5-6 ತಿಂಗಳು ಯಾವುದೋ ಒಂದು ನಮ್ದು ಇನ್ನೊಂದು ಕೇಸ್ ನಡೀತಾ ಇದೆ ಲ್ಯಾಂಡ್ ಗ್ರ್ಯಾಬಿಂಗ್. ಅಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಹೇಳ್ತೀನಿ, ಜಡ್ಜ್ಗಳೆಲ್ಲ ಅಂತ ಚೆನ್ನಾಗವ್ರೆ. ಅದು ಅದಕ್ಕೆ ಲ್ಯಾಂಡ್ ಗ್ರ್ಯಾಬಿಂಗು, ಲೋಕಾಯುಕ್ತ, ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ. ಈಗ ನಾವು ಮೊದಲು ಏನು ಮಾಡಿದ್ದೀವಿ, ನಮ್ಮಲ್ಲಿ ಕೈ ಬರ್ಸೋದು ಪಾಣಿ ಇದೆ, ಇದೇ ಕೈ ಬರ್ಸೋದು ಪಾಣಿ ಇದೆ. ಆರ್ಡ್ರ್ ಮಾಡಿ ಪಾಣಿ 4 ಎಕರೆ 30 ಗುಂಟೆ. ನಾನು ಹೋಗಿಲ್ಲ, ಅದಕ್ಕೆ ನಾನು ಹೋಗ್ಬಿಟ್ಟು ಎ ಸಿ ಅಂತ ಮಾತಾಡ್ಕೊಂಡು ಬಂದ್ರಿ. ಏನು ಹೇಳ್ತೀನಿ ಸೈಲೆಂಟ್ ಏನು ಹೇಳ್ಬೇಡ್ರಿ. ಹೇಳಿದ್ಮೇಲೆ ನನಗೊಂದು ಕಾಪಿ ಹಾಕಿ ನಾನು
ಎಲ್ಲ ಫಿಕ್ಸಿಂಗೆ ಲೇಡಿ ಅಲ್ವಾ ಇರೋದು 4 ಕೋಟಿ ಕೊಟ್ಟು ಬಂದವಳೆ ದಾಕ್ಷಾಯಿಣಿ ಅಂತಿದ್ರು ಅದಕ್ಕೆ ಮುಂಚೆ ಮಹೇಶ್ ಇದ್ದ ಎಲ್ಲ ಮೇಡಮ್ ಫಸ್ಟ್ ಹೋಗ್ಬಿಟ್ಟು ಎಷ್ಟೇನು ಏನು ಹೇಳ್ತಾರೆ ವ್ಯಾಪಾರ ಕೇಳಿ 10 ರೂಪಾಯಿ ಹೇಳಿದ್ರೆ ನಾನು 8 ರೂಪಾಯಿ ಎಲ್ಲೂ ಮಾತಾಡಿದ್ರೆ ಸೈಲೆಂಟ್ ಆಗ್ತದೆ ಒಳಗಡೆ ಮಾರಾಟ ಯಾಕೆ ಕೊಟ್ಟಿದ್ದೀರಾ ಡಾಕ್ಯುಮೆಂಟು ಮೊದಲೆಲ್ಲ ಕೊಟ್ಟರು ನಮ್ಮ ಕಾಪಿಗಳು ಈಗಿಲ್ಲ ಅಂತ ಹೇಳ್ತಾರೆ ಮದರ್ ಪೇಪರ್ ಸಿಕ್ಕಿಲ್ಲ ಒಂದೆರಡು ಆರ್ಟಿ ಇದೆ ಅಲ್ಲ ಅಲ್ಲಿ ಪಾಣಿ ಸಿಗ್ತಾ ಇದೆ ಮುಟೇಶನ್ ಸಿಗ್ತಾ ಇದೆ ಸಾಗುವಳಿ ನನ್ನ ಇರೋದು ಮೊದಲು ಕೊಟ್ಟರೆ ಸಾಗುವಳಿ ಚೀಟಿ ಎಲ್ಲ ನನ್ನದು ಇದೆ ಮತ್ತೆ ಸಾಗುವಳಿ ಕೊಡಿ ಅಂತ ಅದು ಕೊಡಲ್ಲ ಏನು ಕೊಡ್ತಾರೆ ಅದಂದರೆ ಗೊತ್ತಾಗ್ಬಿಡುತ್ತೆ ಕಿಮ್ಮತ್ ಕಟ್ಟಿ ಸಾಗುವಳಿ ಚೀಟಿಗೆ ಸರಿ ಆಯಿತು ನೀವು ಒಂದು ದಿನ ಮಾತಾಡ್ಬಿಟ್ಟು ಹೇಳ್ರಿ ನಾನು ಆಮೇಲೆ ಹೇಳ್ತೀನಿ ಒಂದು ಇಲ್ಲೆಲ್ಲ ಎಷ್ಟೇ ಇದೆ ಯಾವ ಏರಿಯಾ ಅದು ಮೇಲ್ಗಡೆ ಇದೆ ಅದು ಕಡಿಮೆ ಇದೆ ಆ ಕಡೆ ಎಲ್ಲ